ಇದ್ರ ಜೊತೆ ಇನ್ನೊಂದು ವಿಚಾರ ಏನಂತಂದರೆ, ದರ್ಶನ್ ಅವರಿಗೆ ಈ ಶೂಟಿಂಗ್ ಟೈಮಲ್ಲಿ ನೀವು ಗೊತ್ತಿದೆ ಏನು ವಿಚಾರ ಆಯಿತು ಅಂತ. ಸೊ ಆ ಟೈಮಲ್ಲಿ ಅವ್ರೇನಾದರೂ ಸ್ಟ್ರಗಲ್ ಪಡ್ತಾ ಇದ್ರ ಫಿಸಿಕಲಿ? ಹಾಂ ಸರ್, ತುಂಬ ಸ್ಟ್ರಗಲ್ ಇತ್ತು. ಯಾಕಂದರೆ ತುಂಬ ಬ್ಯಾಕ್ ಪೇನ್ ಇತ್ತು ಅವ್ರಿಗೆ. ಸೊ ನಾವು ಬೇಡ ಅಂತಂದ್ರೂ ಅವ್ರು ಕೇಳಲ್ಲ. ಇಲ್ಲ ನೀವೇನು ಅನ್ಕೊಂಡಿದ್ರೆ ಅದು ನಾನು ಮಾಡ್ತೀನಿ, ಇಲ್ಲ ನಾನು ಸಾಂಗೇ ಮಾಡಲ್ಲ, ನಿಂಗೆ ಏನು ಬೇಕು ನಿಂಗೆ ಹೇಳು. ಸೊ ಆ ಥರ ಅವ್ರಿಗೆ ಅಷ್ಟು ಬ್ಯಾಕ್ ಪೇನ್ ಇದ್ರು ನಾವು ಒಂದು ಶಾರ್ಟ್ ಮಾಡ್ತಾನೆ ಬಿದ್ದೋದ್ರು. ಮಾಡ್ತಾನೆ ಕೆಳಗಡೆ ಅದು ಎಲ್ಲೂ ಹಾಕಿಲ್ಲ, ಅದೆಲ್ಲೂ ರಿವೀಲ್ ಮಾಡಿಲ್ಲ. ಓಕೆ. ಸೊ ನಾವೊಂದು ಒಂದು ಬಿ.ಜಿ.ಎಮ್ ಫುಲ್ ಬಿ.ಜಿ.ಎಮ್ ಒಂದೇ ಶಾರ್ಟ್ ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಮತ್ತೆ ನಾವು ಹೋಗಿ ಹೇಳ್ತೀವಿ, ಇಲ್ಲ ಸರ್ ಬೇಡ, ಇಲ್ಲ ಬಸ್ ಬೇಡ, ಕಟ್ ಮಾಡೋಣ. ಇಲ್ಲ ನೀವು ಒಂದು ಶಾರ್ಟ್ ಅಂದೆಲ್ಲ ಒಂದೇ ಶಾರ್ಟ್ ಮಾಡೋಣ. ಓಕೆ. ಅದು ಎಷ್ಟು ಕಷ್ಟ ಆಗಿರಲಿ ನಾನು ಬಂದು ಮಾಡ್ತೀನಿ ಅಂತೇಳಿ ಫುಲ್ ಬಿ.ಜಿ.ಎಮ್ ಫುಲ್ ಮಾಡಿ ಮುಗಿಸಿದ ತಕ್ಷಣನೇ ಅವರು ಬಿದ್ದೋದ್ರು, ಅವ್ರಿಗೆ ಆಗಲಿಲ್ಲ. ಓಕೆ. ಸೊ ಮತ್ತೆ ಎದ್ದು ಮತ್ತೆ ಇನ್ನೊಂದ್ಸಲ ರೀಟೇಕ್ ಮಾಡಿದ್ರು. ಸೊ ಆ ಶಾರ್ಟು 3 ಇಂದ 4 ಸಲ ಶಾರ್ಟ್ ಮಾಡಿದ್ವಿ. ಓಕೆ. ಅಷ್ಟು ಸಲನೂ ಅದೇ ಎನರ್ಜಿಯಿಂದ ಅದೇ ಫಾರ್ಮಲ್ಲಿ ಅದೇ ಕ್ವಾಲಿಟಿ ಕೊಟ್ಟು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಒಂದೇ ಶಾರ್ಟು, ಒಂದೇ ಶಾರ್ಟ್, ಸಿಂಗಲ್ ಶಾರ್ಟ್, ಎಲ್ಲೂ ಕಟ್ ಮಾಡಿಲ್ಲ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ನಾವು ಕಲಿಯೋದಿರುತ್ತೆ. ಇವಾಗ ನಾವು ಸೋಂಬೇರಿ ಆಗ್ಬಿಡ್ತೀವಿ. ನಾವು ಬೆನ್ನೋವು ಕಾಲು ನೋವು ಅಂದರೆ ಇವತ್ತು ಬಡಪ್ಪ ರಿಹರ್ಸಲ್ ನಾಳೆ ಮಾಡೋಣ ಬಿಡು, ಇಲ್ಲ ಇವತ್ತು ಆಗ್ತಲ್ಲ ಅಂತ ಸೋಂಬೇರಿ ಆಗ್ಬಿಡ್ತೀವಿ. ಬಟ್ ಅವರು ಸೆಟ್ಟಿಗೆ ಬಂದ ತಕ್ಷಣ ಅವ್ರಿಗೆ ಎಷ್ಟು ಏನು ಪೈನ್ ಇರಲಿ, ಎಷ್ಟೇ ಬ್ಯಾಕ್ ಪೈನ್ ಇರಲಿ, ನಿಂತು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಮಾಡಿದ್ರು. ತುಂಬ ಖುಷಿ ಆಯಿತು ಸರ್.